ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಪ್ರಣವಾರೂಢನು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮತಿ ಲಕ್ಷ್ಮೀ ಕರವೀರಪ್ಪ ಟುಬಾಕಿ, ನೇಕಾರ ನಗರ, ಹುಬ್ಬಳ್ಳಿ. ಪ್ರಣವ ಪ್ರಕೃತಿ ಸೌಖ್ಯನು, ಪ್ರಣವ ಪ್ರಕೃತಿ ಸೌಖ್ಯನು, ಪ್ರಣವ ಪ್ರಕೃತಿ ಸೌಖ್ಯನು. ನಮಸ್ಕಾರ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮನ್ಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ತಮ್ಮೆಲ್ಲರಿಗೂ ಗೊತ್ತಿರುವ ಹಂಗ ಪ್ರಾಣಾಯಾಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ತಿಳಿಸ್ತಾ ಇದ್ರು. ಪ್ರಾಣಾಯಾಮ ಮಾಡಿ ಅದ್ಭುತವಾದ ಸಾಧನೆಗಳನ್ನ ನಾವು ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ರು. ಈ ಪ್ರಾಣಾಯಾಮಕ್ಕೆ ಪೂರಕವಾಗಿ ಮತ್ತಿನ್ನೇನಾದ್ರೂ ವಿಷಯಗಳಿದಾವ ಅಂದ್ರೆ ಪ್ರತ್ಯಾಹಾರದ ಬಗ್ಗೆ ಮಾತನಾಡ್ತಾ ಇದ್ರು ಸ್ವಾಮೀಜಿಯವರು. ಅದ್ರ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಕೇಳೋಣ. ಈ ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮದ ನಂತರ ಬರ್ತಕ್ಕಂಥದ್ದು ಮೇಡಮ್ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ ಕೂಡಲೇ ಬಹಳಷ್ಟು ಜನರಿಗೆ ಕಲ್ಪನೆ ಮಾಡೋದು ಆಹಾರದ ಬಗ್ಗೆ ಇರ್ಬೋದೇನೋ ಇದಂತ. ಸಾಮಾನ್ಯ ಜನರು ಅಷ್ಟೇ ಅಲ್ಲ, ಷಣ್ಮುಖ ಶಿವಯೋಗಿಗಳು ಅಂತ ಹೇಳಿ ಒಬ್ಬರು ಬಹಳ ದೊಡ್ಡ ಸಾಧಕರು, ಜೇವರ್ಗಿಯಲ್ಲಿ ಆಗಿ ಹೋದಂತವರು. ಅವರು ನಮ್ಮ ಕನ್ನಡದಲ್ಲಿ ವಚನದ ಪದ್ಧತಿನಲ್ಲಿ ಅಷ್ಟಾಂಗ ಯೋಗಕ್ಕೂ ಕೂಡ ಅವರು ವಚನಗಳನ್ನು ಬರೆದಿದ್ದಾರೆ. ಯಮ ನಿಯಮ ಅದನ್ನ ಶರಣ ತತ್ವಕ್ಕೆ ಅನ್ವಯ ಮಾಡಿ, ಬಸವಣ್ಣವರು ಉಪದೇಶ ಮಾಡಿದಂತಹ ಬಸವ ತತ್ವಕ್ಕೆ ಅನ್ವಯ ಮಾಡಿ ಅವರು ಬರೆದಿದ್ದಾರೆ. ಅದರಲ್ಲಿ ಪ್ರತ್ಯಾಹಾರದ ಬಗ್ಗೆ ಹೇಳುವಾಗ ಆಹಾರದ ಬಗ್ಗೆನೇ ಮಾತಾಡ್ತಾರೆ ಅವರು. ಅಂದ್ರೆ ಆಹಾರ ಸ್ವಲ್ಪವೂ ಅಲ್ಲದೆ ದೀರ್ಘವೂ ಅಲ್ಲದೆ ಒಂದು ಮಿತವಾಗಿ ಹಿತವಾಗಿ ಎರಡು ಶಬ್ದ ಸೇರಿಸ್ಕೋಬೇಕು ನಾವು. ಮಿತ ಅಂದ ಕೂಡಲೇ ಬಹಳ ಜನ ಕಡಿಮೆ ಅಂತ ತಿಳ್ಕೊಂಡ್ಬಿಡ್ತಾರೆ. ತೀರಾ ಕಡಿಮೆನೂ ಅಲ್ಲ, ಹಿತವಾಗಿಯೂ ಇರ್ಬೇಕು. ಎಷ್ಟು ನಮ್ಮ ಪೋಷಕಾಂಶಗಳು ಒದಗುವ ಹಾಗೆ, ಜೊತೆಗೆ ಹೊಟ್ಟೆಗೆ ಒಂದು ತೃಪ್ತಿ ಅಂತ ಇರುತ್ತೆ, ಕಂಟೆಂಟ್ಮೆಂಟ್ ಅಂತ ಹೇಳ್ತಾರೆ, ಅದು ಸಿಗೋ ಹಾಗೆ ಆಹಾರವನ್ನು ತಗೋಬೇಕು ಅಂತ ಹೇಳಿ ಷಣ್ಮುಖ ಶಿವಗಳು ಹೇಳ್ತಾರೆ. ಪ್ರತ್ಯಾಹಾರದಲ್ಲೇ ಹೇಳ್ತಾರೆ ಮೇಡಮ್. ಆದ್ರೆ ಪತಂಜಲಿಗಳ ಪ್ರತ್ಯಾಹಾರವನ್ನು ನೋಡಿದಾಗ ಅವರು ಅಲ್ಲಿ ಹೇಳ್ತಕ್ಕಂಥದ್ದು ಮುಖ್ಯವಾಗಿ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು, ವಿಷಯಗಳಿಂದ ಇಂದ್ರಿಯಗಳನ್ನ ಸೆಳೆದುಕೊಳ್ಳೋದು. ಈಗೇನೋ ಒಂದು ಆಸೆ ಆಗ್ತಿದೆ, ಆಸೆ ಆಗ್ಯದೆ ಅನ್ನೋದೇ ಗೊತ್ತಾಗಲ್ಲ ಎಷ್ಟೋ ಜನರಿಗೆ. ಹೋಗಿ ತಿಂದೇ ಬಿಡ್ತಾರೆ. ಮನೇಲೂ ಹೇಳಿರ್ತಾರೆ, ಡಾಕ್ಟರ್ ಹೇಳಿರ್ತಾರೆ ತಿನ್ಬಾರ್ದು, ಅದು ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರ್, ಜಂಕ್ ಫುಡ್ ಇದೆಲ್ಲ ತಿನ್ಬಾರ್ದು ಅಂತ ಹೇಳಿರ್ತಾರೆ. ಆದ್ರೆ ನಮ್ಗೆ ಎಷ್ಟ್ರ ಮಟ್ಟಿಗೆ ಅದು ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಆ ಸೆಳೆತ ಅಂದ್ರೆ ತಿಂದ ಮೇಲೆ ಗೊತ್ತಾಗುತ್ತೆ ನಮ್ಗೆ, ಅಯ್ಯೋ ತಿನ್ಬಾರ್ದಾಗಿತ್ತಲ್ಲ ಅನ್ಸುತ್ತೆ. ಆದ್ರೆ ಪ್ರತ್ಯಾಹಾರ ಏನ್ ಹೇಳುತ್ತೆ ಅಂದ್ರೆ ತಿನ್ನುವ ಅಪೇಕ್ಷೆ ಆಗತ್ತಲ್ಲ, ಆವಾಗ್ಲೇನೆ ಮನಸ್ಸನ್ನ ನಿಯಂತ್ರಣಕ್ಕೆ ತಗೊಳ್ಳೋದು, ಅದ್ ನೆನಪು ಮಾಡ್ಕೊಳ್ಳೋದು. ಡಾಕ್ಟರ್ ನನಗೆ ಈ ತರ ಹೇಳಿದ್ದಾರೆ, ತಾಯಿ ತಂದೆಗಳು ನನಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ನನ್ನ ಆರೋಗ್ಯಕ್ಕೂ ಕೂಡ ಇದು ಮಾರಕ ಅನ್ನುವ ನೆನಪು ಮಾಡಿಕೊಂಡು ಆ ನಾಲಿಗೆಯ ಚಟವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತೀವಲ್ಲ, ಇದು ಪ್ರತ್ಯಾಹಾರ. ಪ್ರತಿಯೊಂದು ವಿಷಯದಲ್ಲೂ ಹೀಗೆ ಆಗತ್ತೆ. ಯಾವುದನ್ನ ನಾವು ಮಾಡಬಾರ್ದು ಅನ್ಕೊಂತೀವೋ ತ್ರಿಗುಣಗಳು ಅಂತ ಕರೀತಾರೆ, ಸಾತ್ವಿಕ, ರಾಜಸ, ತಾಮಸ. ಈ ತಾಮಸ ಗುಣದವ್ರು ಏನಿರ್ತಾರಲ್ಲ ಅವ್ರಿಗೆ ತಪ್ಪು ಮಾಡ್ತೀವಿ ಅಂತ ಗೊತ್ತೇ ಆಗಲ್ಲ. ತಪ್ಪು ಮಾಡಿದ್ಮೇಲೆ ಅವರು ಯಾರಾದ್ರೂ ಬೈತಾರಲ್ಲ ಅಥವಾ ಶಿಕ್ಷೆ ಆಗತ್ತಲ್ಲ ಕಾನೂನು ಪ್ರಕಾರ, ಆವಾಗ ಅವನಿಗೆ ಗೊತ್ತಾಗತ್ತೆ ತಪ್ಪು ಅಂತ. ರಾಜಸ ವ್ಯಕ್ತಿಗೆ ಏನಾಗತ್ತೆ ಅಂದ್ರೆ ತಪ್ಪು ಗೊತ್ತಾಗತ್ತೆ, ಅದು ತಪ್ಪು ಮಾಡ್ಲಾರ್ದಂಗೆ ಇರಕ್ಕಾಗಲ್ಲ. ಗೊತ್ತಿದ್ದು ತಪ್ಪು ಮಾಡೋದು, ಇದು ನಾನು ತಪ್ಪು ಮಾಡ್ತೀನಿ ಅಂತ ಗೊತ್ತಿದೆ ಅವನಿಗೆ, ಆದ್ರೂ ತಪ್ಪು ಮಾಡೋದು. ಇಲ್ಲಿ ಪ್ರತ್ಯಾಹಾರ ಕೆಲಸ ಮಾಡೋದು, ತಪ್ಪನ್ನ ತಡಿತಾನಲ್ಲ ಅದೇ ಪ್ರತ್ಯಾಹಾರ. ಅಥವಾ ಇಂದ್ರಿಯಗಳ ದೌರ್ಬಲ್ಯತೆಯನ್ನ ಗೆಲ್ತಾನಲ್ಲ ಅದೇ ಪ್ರತ್ಯಾಹಾರ. ಸಾತ್ವಿಕ ಗುಣಗಳು ಜಾಸ್ತಿ ಆಗ್ತಾ ಇದ್ದಂಗೆ ಅವನಿಗೆ ತಪ್ಪಿನ ವೃತ್ತಿ ಎದ್ದೇಳುತ್ತಲ್ಲ, ನನಗಿಂತ ಅದು ಮಾಡಬಾರ್ದು ಅನ್ನೋ ವೃತ್ತಿ ಚಿತ್ತದಲ್ಲಿ ಮಾತ್ರ. ನಾವು ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೋಬೇಕು, ಚಿತ್ತ ವೃತ್ತಿಗಳು ಪ್ರತಿಯೊಬ್ಬರಿಗೂ ಎದ್ದೊಳದೆ. ಅಂದ್ರೆ ಕೆಲವರು ಏನ್ ಮಾಡ್ತಿರ್ತಾರಂದ್ರೆ ಈ ಬೇಡವಾದ ವೃತ್ತಿಗಳು ಎದ್ದು ಕೂಡ್ಲೆ ತುಂಬಾ ಬೇಜಾರ್ ಮಾಡ್ಕೊಂತಾರೆ. ಅಂದ್ರೆ ನಾವಿಷ್ಟೆಲ್ಲ ಪ್ರಾಣಾಯಾಮ ಮಾಡ್ತೀವಿ, ಯೋಗ ಮಾಡ್ತೀವಿ, ಆಮೇಲೆ ಸತ್ಸಂಗದಲ್ಲಿ ಇರ್ತೀವಿ, ಓದ್ತೀವಿ, ಎಲ್ಲಾ ಮಾಡಿದ್ರು ನನ್ ಚಿತ್ತ ಏನಪ್ಪ ಇಷ್ಟೊಂದು ಕೆಟ್ಟದಕ್ಕೆ ಹೋಗ್ತಿದೆಯಲ್ಲ, ಕೆಟ್ಟ ಭಾವನೆ ಮೂಡ್ತಾ ಇದೆಯಲ್ಲ ಅಂತೇಳಿ ಹೆದರ್ಕೊಳ್ತಾರೆ. ಹೆದರ್ಕೋಬೇಡಿ. ಅವಾಗ ನಾನು ಎಲ್ರಿಗೂ ಹೇಳೋದೇನಂದ್ರೆ ಸಾಕ್ಷಿಗಳಾಗ್ಬಿಡಿ ಅಂತ. ಈಗ ಉದಾಹರಣೆಗೆ ಧ್ಯಾನಕ್ಕೆ ಕೂತಿದ್ದೀರಾ ಅಥವಾ ಪೂಜೆಗೆ ಕೂತಿದ್ದೀರಾ,
ಏನೋ ಸಲ್ಲದ ಭಾವನೆ, ಅದಕ್ಕೆ ಪತಂಜಲಿ ಋಷಿಗಳು ಇನ್ನೊಂದು ಹೆಸರು ಕೊಟ್ಟಿದ್ದಾರೆ, ಪ್ರತಿಪಕ್ಷ ಭಾವನೆ ಅಂತ ಹೇಳ್ತಾರೆ. ವಿರುದ್ಧವಾದ ಭಾವನೆ ಬರುತ್ತೆ, ಬೇಡವಾದ ಭಾವನೆ ಬರುತ್ತೆ. ಆವಾಗ ಎಚ್ಚರಿಕೆ ತಗೋಬೇಕಂದ್ರೆ ಪ್ರತ್ಯಾಹಾರ, ಇದನ್ನ ನನ್ನೊಳಗಡೆ ಸೆಳ್ಕೊಳ್ಳೋಣ, ಇಂದ್ರಿಯಗಳನ್ನ ನನ್ನ ವಶ ಮಾಡ್ಕೊಳ್ಳೋಣ. ಕಣ್ಣು ನೋಡಬಾರದು, ನೋಡ್ಬೇಕು ಅನ್ನಿಸ್ತಾ ಇದೆ, ಆವಾಗ ಕಣ್ಣಿಗೆ ಹೇಳೋದು ಬೇಡ, ಈಗ ಸದ್ಯಕ್ಕೆ ಬೇಡ, ಇವತ್ತು ಬೇಡ, ನಾಳೆ ನೋಡೋಣ. ಆಗ ನೀವು ಮುಂದಕ್ಕೆ ಹಾಕಿದ್ರೆ ಅದು ಪ್ರತ್ಯಾಹಾರ ಆಗೋಗ್ಬಿಡುತ್ತೆ. ಅದೇ ಪ್ರತ್ಯಾಹಾರ. ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ. ಈ ಪ್ರತ್ಯಾಹಾರದಲ್ಲಿ ಮುಖ್ಯವಾಗಿ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ವಿಷಯಗಳಿಂದ ಇಂದ್ರಿಯಗಳನ್ನ ವಿಮುಖ ಮಾಡ್ಕೊಳ್ಳೋದು, ಅಂತರ್ಮುಖ ಮಾಡ್ಕೊಳ್ಳೋದು, ಇದಕ್ಕೆ ಪ್ರತ್ಯಾಹಾರ ಅಂತಾರೆ ಮೇಡಮ್. ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕಾದ್ರೂ ಮತ್ತೊಂದು ಬೇರೆ ತರದ ಯೋಗ ಸಾಧನೆ ಏನಾದ್ರೂ ಇದೆಯಾ? ಈ ಅಷ್ಟಾಂಗ ಯೋಗದಲ್ಲೇನೆ ಈಗ ಪ್ರತ್ಯಾಹಾರದವರೆಗೂ ಏನ್ ಬಂತಲ್ಲ, ಇದನ್ನ ಪೂರ್ವಾರ್ಧ ಅಂತ ಕರೀತಾರೆ. ಯೋಗದ ಪೂರ್ವಾರ್ಧ, ಉತ್ತರಾರ್ಧ, ಪೂರ್ವಾರ್ಧ. ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇವು ಪೂರ್ವಾರ್ಧ ಅಂತ ಕರೀತಾರೆ. ಉತ್ತರಾರ್ಧ ಅಂದ್ರೆ 3 ಬರ್ತವೆ ಮೇಡಮ್. ಧಾರಣ, ಧ್ಯಾನ, ಸಮಾಧಿ. ಧಾರಣ, ಧ್ಯಾನ, ಸಮಾಧಿ, ಅದು ಉತ್ತರಾರ್ಧ ಅಂತ ಕರೀತಾರೆ. ಧಾರಣ ಅಂತಂದ್ರೆ ಏನು, ಏನನ್ನು ನಾವು ತಿಳ್ಕೋಬೇಕು. ಈ ಪೂರ್ವಾರ್ಧವನ್ನ ವಿವರಿಸಿದ ರೀತಿನಲ್ಲಿ ಉತ್ತರಾರ್ಧವನ್ನ ವಿವರಿಸಕ್ ಆಗಲ್ಲ ಮೇಡಮ್. ಅದು ಬಾಯಿಂದ ಹೇಳುವಂತದ್ದಲ್ಲ, ಅನುಭವಿಸುವುದು ಸಾಧನೆ, ಅಂತರಂಗದ ಸಾಧನೆ. ಆದ್ರೂ ಕೂಡ ಒಂದು ಸ್ವಲ್ಪ ಕ್ಲೂ ಕೊಡಬೇಕು, ಅಥವಾ ನಮ್ಮ ಶ್ರೋತೃಗಳ ಜೊತೆಗೆ ಇದ್ರ ಬಗ್ಗೆ ಒಂಚೂರಾದ್ರೂ ಹಂಚ್ಕೋಬೇಕು ಮಾಹಿತಿಯನ್ನ ಅಂತ ಅನ್ನೋದಾದ್ರೆ, ಧಾರಣ ಅಂದ್ರೆ ದೃಷ್ಟಿ ನಿಲ್ಸೋದು ಅಂತ ಹೇಳ್ಬೋದು. ಈಗ ಇಷ್ಟಲಿಂಗದ ಬಗ್ಗೆ ಮಾತಾಡುವಾಗ, ಶಿವಯೋಗದ ಬಗ್ಗೆ ಮಾತಾಡುವಾಗ ತ್ರಾಟಕ ಯೋಗ ಅಂತ ಕರೀತಾರೆ. ದೃಷ್ಟಿ ನಿಲ್ಸೋದು ಅಂದ್ರೆ ಲಿಂಗದ ಮೇಲೆ ದೃಷ್ಟಿ ನಿಲ್ಲಿಸಬಹುದು, ಅಥವಾ ಈ ಬಿಳಿ ವಸ್ತುವಿನ ಮೇಲೆ ಕಪ್ಪು ಚಕ್ಕೆ ಇಟ್ಟು ಅದನ್ನ ನೋಡ್ತಾ ಇರಿ ಅಂತ ಹೇಳ್ತಾರೆ. ಅಥವಾ ಜ್ಯೋತಿ ನೋಡೋದು, ಈಗ ಕೆಂಪು ಜ್ಯೋತಿ ನೋಡ್ತಾರೆ ಕೆಲವರು, ಈ ರೀತಿ ಎಲ್ಲ ಇರುತ್ತಲ್ಲ, ಇದಕ್ಕೆ ಧಾರಣ ಅಂತ ಕರೀತಾರೆ. ಬಹಿರಂಗದ ದೃಷ್ಟಿ ನಿಲ್ಸೋದು. ಅದು ಇಷ್ಟೊತ್ತಿಗಾಗ್ಲೇ ಪ್ರತ್ಯಾಹಾರದೊತ್ತಿಗೆ ಮನುಷ್ಯ ಸಾಧಕ ಅವನು ಹೆಚ್ಚು ಕಡಿಮೆ ಅಂತರಂಗದಲ್ಲಿ ಎಷ್ಟೋ ರೀತಿ ಶಾಂತನಾಗ್ಬಿಟ್ಟಿರ್ತಾನೆ. ಈ ವೃತ್ತಿಗಳು ಹೇಳೋದಿಲ್ಲ, ಕಡಿಮೆ ಆಗ್ತಾ 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 ಬರುತ್ತೆ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ. ಆಮೇಲೆ ಯಮ ನಿಯಮಗಳಲ್ಲಿ ಮನಸ್ಸನ್ನ ಪ್ರಫುಲ್ಲಿತಗೊಳಿಸ್ಕೊಳ್ತಾನೆ, ಆಸನ ಸಿದ್ಧಿ ಮಾಡ್ಕೊಳ್ತಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ, ಅಥವಾ ಆಸನ ಸಿದ್ಧಿ ಕೆಲವ್ರಿಗೆ ಆಗು ಬಿಡುತ್ತೆ. ಪ್ರತ್ಯಾಹಾರಕ್ಕೆ ಬಂದರೆ ಧಾರಣಕ್ಕೆ ಬರೋ ಹೊತ್ತಿಗೆ ಅವನ ಸ್ವಲ್ಪ ಅಂತರ್ಮುಖಿ ಆಗಿರ್ತಾನೆ. ಆದ್ರಿಂದ ಕಣ್ಣನ್ನ ನಿಲ್ಸೋದು ಮೊದಲು, ಅದೇ ಧಾರಣದಲ್ಲಿ ಬರ್ತಕ್ಕಂಥದ್ದು. ಚಾಮರಸ ಹೇಳ್ತಾನೆ, ಹಾಲಿನಿಂದಡೆ ಸುಳಿದು ಸೋಸುವ ಗಾಳಿ ನಿಲ್ಲುವುದು. ಹಾಲಿಂದ್ರೆ ಕಣ್ಣಾಲಿಗಳು, ಅದ್ ನಿಂತ್ರೆ ಎಷ್ಟೋ ಅನುಕೂಲ ಆಗತ್ತೆ. ಅದು ಧಾರಣ ಅಂತ ಕರೀತಾರೆ. ಅದರಲ್ಲೂ ಧಾರಣದಲ್ಲಿ ಮತ್ತೆ 2 ಪ್ರಕಾರ ಹೇಳ್ತಾರೆ, ಅಂತರ್ಧಾರಣ, ಬಹಿರ್ಧಾರಣ. ಬಹಿರ್ಧಾರಣ ನಾನು ಈಗ ಹೇಳಿದ್ದು, ದೃಷ್ಟಿ ನಿಲ್ಸ್ತಕ್ಕಂಥ. ಅಂತರ್ಧಾರಣ ಅಂದ್ರೆ ನಮ್ಮ ಚಕ್ರಗಳೇನಿದಾವಲ್ಲ, ಅಂದ್ರೆ ಹೊಕ್ಕಳ, ಮಣಿಪೂರಕ ಚಕ್ರ ಅಂತ ಹೇಳ್ತೀವಿ, ಆಮೇಲೆ ಹೃದಯ, ಅನಾಹತ ಚಕ್ರ ಅಂತ ಹೇಳ್ತೀವಿ, ಇಲ್ಲಿ ವಿಶುದ್ಧಿ ಚಕ್ರ ಅಂತ ಹೇಳ್ತೀವಿ, ಕಂಠಸ್ಥಾನ, ಇಲ್ಲಿ ಆಜ್ಞಾಚಕ್ರ ಅಂತ ಹೇಳ್ತೀವಿ, ಹಣೆ, ಮೂಗಿನ ತುದಿ. ಅಲ್ಲಿ ಮನಸ್ಸನ್ನ ನಿಲ್ಸಕ್ಕೆ ಪ್ರಯತ್ನ ಪಡ್ತೀವಲ್ಲ, ಕೆಲವು ಸೆಕೆಂಡ್, 10 ಸೆಕೆಂಡ್, 20 ಸೆಕೆಂಡ್, 50 ಸೆಕೆಂಡ್, 1 ನಿಮಿಷ, ಈ ರೀತಿ ಮನಸ್ಸಲ್ಲಿ ನಿಂತ್ರೆ ಅದು ಒಂದು ಧಾರಣನೆ, ಅಂತರ್ಧಾರಣ ಅಂತ ಕರೀತಾರೆ. ಈ ಧಾರಣಗಳ ಒಟ್ಟು ಮೊತ್ತ ಧ್ಯಾನ ಆಗತ್ತೆ. ಅದಕ್ಕೆ ಅಲ್ಲಿ ಯೋಗದಲ್ಲಿ ಹೇಳುವಾಗ ಒಂದು 10 ಸೆಕೆಂಡ್ ಅಥವಾ 15 ಸೆಕೆಂಡ್ ಧಾರಣ ಆದ್ರೆ, ಅಂತದ್ದು ಒಂದು 10 ಧಾರಣ ಆದ್ರೆ ಒಂದು ಧ್ಯಾನ, 10 ಧ್ಯಾನ ಆದ್ರೆ ಒಂದು ಸಮಾಧಿ ಸ್ಥಿತಿ, ಈ ರೀತಿ ಹೇಳ್ತಾ ಹೋಗಿ. ಆದ್ರಿಂದ ಧಾರಣ ಮೊದಲು, ಧ್ಯಾನ ಪ್ರಾಕ್ಟೀಸ್ ಮಾಡಕ್. ಅಂದ್ರೆ ಇಷ್ಟೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಲಾರ್ದೇನೆ ಸುಮ್ಮನೆ ಧ್ಯಾನಕ್ಕೆ ಹೋಗಿ ಕೂತ್ಬಿಡ್ತಾರೆ ಕೆಲವರು. ಧ್ಯಾನ ಕೂತ್ಕೊಂಡು ಕಣ್ ಮುಚ್ಕೊಂತಾರೆ, ಅದು ಮನಸ್ಸು ಅವತ್ತು ಗಾಲಟೆ ಜಾಸ್ತಿ ಮಾಡುತ್ತೆ, ಎಲ್ಲೆಲ್ಲೋ ಓಡ್ತಿರುತ್ತೆ. ಆವಾಗ ಅಯ್ಯೋ ನಾವು ಧ್ಯಾನ ಮಾಡ್ತಾ ಇದೀವಿ, ಏನೂ ಆಗ್ತಾ ಇಲ್ಲ ನಮಗೆ. ಇಲ್ಲ, ಮೊದಲು ಯಮ ನಿಯಮಗಳನ್ನು ಪಾಲಿಸೋಣ. ಈಗ ನಮ್ಮ ಸಂಚಿಕೆಗಳಲ್ಲಿ ಇಷ್ಟು ವಿವರ ಆಗಿದೆ. ಯಮ ನಿಯಮದ ಬಗ್ಗೆ ಮಾತಾಡಿದೀವಿ, ಆಸನದ ಬಗ್ಗೆ ಮಾತಾಡಿದೀವಿ, ಪ್ರಾಣಾಯಾಮದ ಬಗ್ಗೆ ಆಯ್ತು, ಪ್ರತ್ಯಾಹಾರದ ಬಗ್ಗೆ ಇವತ್ತೇ ಮಾತಾಡಿದೀವಿ. ಧಾರಣ, ಧ್ಯಾನ, ಸಮಾಧಿ ಏನಿದಾವಲ್ಲ, ಇವು 3 ಒಂದೇ, ಹೆಚ್ಚು ಕಡಿಮೆ ದೀರ್ಘಾವಧಿ ಆಗ್ಬಿಡುತ್ತೆ. ಸಮಾಧಿ ಸ್ಥಿತಿನಲ್ಲೂ ಕೂಡ ಧ್ಯಾನದಲ್ಲಿ ಮೆಡಿಟೇಷನ್, ಇವಾಗ ಎಲ್ರಿಗೂ ಆ ಶಬ್ದ ರೂಢಿಯಾಗಿದೆ. ಮೆಡಿಟೇಷನ್ ಕ್ಯಾಂಪ್ಸ್ ನಡೀತಿರ್ತವೆ, ಮತ್ತೆ ಯಾವ್ದಕ್ಕಾದ್ರೂ ಮೆಡಿಟೇಷನ್ ಮಾಡೋದು ರೂಢಿಸ್ಕೊಳ್ಳಿ ಅಂತ ಹೇಳ್ತಿರ್ತಾರೆ, ಮೆಡಿಟೇಷನ್ ಅಂತ ಕರೀತಾರೆ. ಆ ಮೆಡಿಟೇಷನ್ ಏನಿದೆ ಅದು ವಿಸ್ತೃತಗೊಂಡ್ರೆ ಅದು ಸಮಾಧಿ ಸ್ಥಿತಿಗೆ ಹೋಗುತ್ತೆ. ಈಗ ಒಂದು 15 ನಿಮಿಷ, ಅರ್ಧ ಗಂಟೆ ಧ್ಯಾನ ರೂಢಿಸ್ಕೊಂಡ್ರೆ 1.5 ಗಂಟೆ ಅವನು ಧ್ಯಾನದಲ್ಲಿ ಕೂತ್ಕೊಳ್ಳೋಕಾದ್ರೆ, ಅಥವಾ 2 ಗಂಟೆ ಧ್ಯಾನದಲ್ಲಿ ಕೂತ್ಕೊಳ್ಳೋಕಾದ್ರೆ ಸಮಾಧಿ ಹತ್ತತ್ರಕ್ಕೆ ಬಂದ್ಬಿಡ್ತಾನೆ. ಸಮಾಧಿನಲ್ಲೂ ಕೂಡ 2 ಪ್ರಕಾರದ ಸಮಾಧಿ ಹೇಳ್ತಾರೆ. ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಅಂದ್ರೆ ಸವಿಕಲ್ಪ ಸಮಾಧಿ ಅಂದ್ರೆ ಒಬ್ಬ ವಿದ್ಯಾರ್ಥಿ ಲ್ಯಾಬೊರೇಟರಿ ಒಳಗೆ ಒಂದು ಕೆಲಸ ಮಾಡ್ತಿದ್ದಾನೆ, ಅಥವಾ ವಿಜ್ಞಾನಿ ಲ್ಯಾಬೊರೇಟರಿ ಒಳಗೆ ಕೆಲಸ ಮಾಡ್ತಿದ್ದಾನೆ. ಅವನು ಹೊರಗಡೆ ದೃಷ್ಟಿ ನಿಲ್ಸಿದ್ದಾನೆ, ಅಂದ್ರೆ ನೋಡ್ತಿದ್ದಾನೆ, ಬರಿತಾ ಇದ್ದಾನೆ, ಓದ್ತಿದ್ದಾನೆ. ಅವನು ಎಷ್ಟರ ಮಟ್ಟಿಗೆ ಅದರಲ್ಲಿ ತಲ್ಲೀನಾಗಿದ್ದಾನೆ ಅಂದ್ರೆ ಅವನು ಬಾಹ್ಯ ಪ್ರಪಂಚವನ್ನು ಮರ್ತು ಬಿಡ್ತಾನೆ ಪೂರ್ಣವಾಗಿ. ನಾನು ಎಲ್ಲಿ ಕೂತಿದ್ದೀನಿ,
ಲೈಬ್ರರಿ ಇದೀನಾ ಇಲ್ವಾ. ಆಮೇಲೆ ಹೊರಗಡೆ ಕೆಲವರಿಗೆ ಬರ್ತಾ ಬರ್ತಾ ಹೊರಗಡೆ ಶಬ್ದಗಳು ಗಲಾಟೆ ಇದ್ರು ಕೇಳಲ್ಲ ಅವ್ರಿಗೆ. ಅಷ್ಟು ಮಟ್ಟಿಗೆ ಅದಕ್ಕೆ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದೋ ಒಂದು ವಿಷಯ ಇಟ್ಕೊಂಡು ಪ್ರಯೋಗನೋ ಅಥವಾ ಸಂಗೀತದಲ್ಲೇ ತಲ್ಲಿನ ಹಾಕ್ತಾನೆ 3 ಗಂಟೆ ಹೆಂಗ್ ಹೋಯ್ತಪ್ಪ ಗೊತ್ತಿಲ್ಲ, ಅದು ಸವಿಕಲ್ಪ ಸಮಾಧಿ. ಸಂಗೀತ ಕಚೇರಿ ಮಾಡ್ತಿರ್ತಾರೆ, ಹಾಡುವಾಗ ಅವನು ತನ್ನನ್ನೇ ತಾನು ಮರ್ತು ಬಿಡ್ತಾನೆ, ಶ್ರೋತೃಗಳ ಮುಂದಿದ್ದಾರೆ ಅನ್ನೋದು ಮರ್ತು ಬಿಡ್ತಾನೆ. ಅಂತ ಸಿದ್ಧಿ ಉಂಟು ಕೆಲವರಿಗೆ, ಹಿಂದೆ ಇದ್ರು ಈಗಲೂ ಇರ್ಬೋದು, ನನಗೆ ಗೊತ್ತಿಲ್ಲ. ಹೀಗೆ 3 ತಾಸು ಅವನಿಗೆ ಹೇಗೋಯ್ತು ಅಂತ ಗೊತ್ತಾಗಲ್ಲ. ಇದು ಸವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಸಮಾಧಿ ಅಂದ್ರೆ ಅವನು ಪೂರ್ಣ ಅಂತರ್ಮುಖಿ, ಸಂಗೀತ ಹಾಡಬೇಕಾಗಿಲ್ಲ, ಲ್ಯಾಬೊರೇಟರಿ ಇರ್ಬೇಕಾಗಿಲ್ಲ, ತನ್ನೊಳಗೆ ತನ್ನ ಹೃದಯದಲ್ಲೇ ತಾನು ನೆಲೆಸ್ಬಿಟ್ಟು ಅವನೇ ಯೋಗಿ, ಅವನೇ ಸಿದ್ಧ ಪುರುಷ. ಆ ನಿರ್ವಿಕಲ್ಪ ಸಮಾಧಿ ಸಾಧಿಸ್ಕೊಂಡವನು ಪರಮಾತ್ಮನ ದರ್ಶನ ಮಾಡದ ಹಾಗೆ. ಇದು ಸಮಾಧಿ ಸ್ಥಿತಿ. ಇದು ಹೇಳುವಂತದ್ದಲ್ಲ, ಮಾಡಬೇಕಾದದ್ದು. ಸುಮ್ಮನೆ ನಮ್ಮ ಶ್ರೋತೃಗಳಿಗೆ ಅನುಕೂಲ ಗೊತ್ತಿರ್ಲಿ, ಇಂತಹದ್ದು ಒಂದು ಸ್ಥಿತಿ ಇದೆ ಅನ್ನೋದು ಗೊತ್ತಿರ್ಲಿ ಅನ್ನೋ ಕಾರಣಕ್ಕೆ ತಿಳಿಸ್ಕೊಟ್ಟೆ ಮೇಡಮ್. ತುಂಬಾ ಧನ್ಯವಾದಗಳು ಸ್ವಾಮೀಜಿ. ಕೇಳುಗರೆ, ಇಷ್ಟೊತ್ತು ಇಂದ್ರಿಯ ದೌರ್ಬಲ್ಯಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಯಮ ನಿಯಮಗಳ ಪೂರ್ವಾರ್ಧಗಳನ್ನ ತಿಳಿಸಿ ಅಷ್ಟಾಂಗ ಯೋಗದ ಪೂರ್ವಾರ್ಧ ಮತ್ತು ಉತ್ತರಾರ್ಧದ ಅನೇಕ ವಿಷಯಗಳನ್ನ ತಿಳಿಸ್ತಾ ಪ್ರತ್ಯಾಹಾರದ ಬಗ್ಗೆ ಧಾರಣವನ್ನು ಕೂಡ ತಿಳಿಸಿದ್ರು. ಸವಿಕಲ್ಪ ನಿರ್ವಿಕಲ್ಪ ಸ್ಥಿತಿಗಳ ಬಗ್ಗೆ, ಸಮಾಧಿ ಸ್ಥಿತಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ತಿಳಿಸಿದ್ರು. ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ಮುಂದಿನ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣಂತೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಕೇಳುಗರೆ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮತಿ ಲಕ್ಷ್ಮೀ ಕರ್ವೀರಪ್ಪ ಟುಬಾಕಿ, ನೇಕಾರ ನಗರ, ಹುಬ್ಬಳ್ಳಿ. ನಿರೂಪಣೆ ಜಿ ಸುರೇಖಾ ಸುರೇಶ್. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲೈಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ. 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.